ಹತ್ರ ಮಾಡ್ಬೇಕು ಅಂತ ಸಂಕಲ್ಪ ತೊಟ್ಟಿರೋ ಗಂಡೆದೆ ಗುಂಡಿಗೆರೋ ಗಂಡು ಭೂಮಿ ನಮ್ದು. ಈ ಕನ್ನಡ ನೆಲದಾಗ ಹುಟ್ಟಿರೋ ಮಕ್ಕಳು ದೇಶಕ್ಕೋಸ್ಕರ ಸಾಯಕ್ಕೂ ಸಿದ್ಧವಾಗಿರ್ತಾರ ಸರ್ದಾರ. ಹೆಚ್ಚಿನ ಬಿರಾಡೆ ವಸೂಲಿ ಮಾಡ್ಲಿಲ್ಲ ಅಂದ್ರ ಮಾಮೂಲೆದಾರರು ಕೆರ ತಗೊಂಡು ಹೊಡಿತಾರ. ಹೊಡ್ಸ್ಕೋರಿ. ಹಳ್ಳಿ ಮಂದಿ ಪರಿಸ್ಥಿತಿ ಅವ್ರಿಗೇನ್ ತಿಳಿತೈತಿ, ನೀವ್ ತಿಳಿಸೇಳ್ಬೇಕ್ರಿ. ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಾರಿ ಅಂತ ಅನ್ಕೊತೀನಿ. ನಾವು ಮಸ್ತ್ ಇದೇವಿ. ಸೊ ಟೈಟಲ್ ತಮ್ಮ ನೋಡಿ ನಿಮ್ಗೆ ಗುರ್ತಾಗಿರ್ಬೇಕಾ ಎಲ್ಲಿ ಹೊಂಟೇವಿ ಅಂತೇಳಿ. ನಾವು ಇವತ್ತು ಹೊಂಟಿದ್ದ ಸಂಗೊಳ್ಳಿ ರಾಯಣ್ಣವರ ರಾಕ್ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡೋಕೆ. ಸೊ ಆ ಮೂವಿ ನೋಡಿರೋದ್ರೆ ನಿಮಗೆಲ್ಲ ಗುರ್ತಾಗಿರ್ತೈತಿ, ಅವ್ರ ಜೀವನ ಚರಿತ್ರೆ ಹೆಂಗೆ ಏನೇನು ಅಂತೇಳಿ, ಅವ್ರು ಏನೇನು ಮಾಡ್ರು, ಹೆಂಗೆ ಯುದ್ಧ ಮಾಡ್ರು, ಯಾವ ಆಸ್ಥಾನದಾಗಿದ್ದರು, ಸೊ ಎಲ್ಲ ಗುರ್ತಾಗಿರ್ತೈತಿ ನಿಮ್ಗೆ. ಸೊ ಇಲ್ಲಿಯೂ ಅದನ್ನು ಪೂರ್ತಿ ಅವ್ರು ಹುಟ್ಟಿದಾಗಿಂದ ಹಿಡಿದ ಅವ್ರು ಸಾಯೋವರೆಗೂ ಏನೇನೈತಿ ಎಲ್ಲ ಗೊಂಬೆಗ ರೀತಿ ಮಾಡಿ ಇಟ್ಟಾರ. ಅದನ್ನ ನೋಡಕ್ಕೆ ಹೊಂಟೇವಿ. ಅದಿರೋದ ಬೈಲಹೊಂಗಲ ತಾಲೂಕು ಸಂಗೊಳ್ಳಿ ರಾಯಣ್ಣ ಊರಾಗ. ಸೊ ಅಲ್ಲಿ ಹೊಂಟೇವಿ ನಾವೀಗ. ನಮ್ಮಿಂದ ಇನ್ನೊಂದು 50 ಕಿಲೋಮೀಟರ್ ಅನ್ನಿಸ್ತೈತಿ, ಕಿತ್ತೂರಿಂದ ಹೋಗ್ಬೇಕು. ಅದ ಹೊಂಟೇವಿ ಈಗ, ಅದೇ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿ. ಸೊ ನಿಮ್ಮ ಮನ್ಯಾಗ ಏನಾರ ಚಿಕ್ಕ ಮಕ್ಕಳಿದ್ರೆ, ಇನ್ನು ಸ್ಕೂಲ್ಗೆ ಹೋಗೋ ಹುಡುಗರು ಇದ್ರೆ ಅವ್ರನ್ನ ಒನ್ ಡೇ ಟ್ರಿಪ್ ಅಂತ ಕರ್ಕೊಂಬರ್ಬೋದಲ್ಲ, ಕರ್ಕೊಂಬರಾಕಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದವರು, ನಮ್ಮ ಕನ್ನಡಿಗರು ಇಂಥದ್ದೊಂದು ಮಾಡಿದಾರಂದ್ರೆ ಅದನ್ನು ನಾವು ಹೈಲೈಟ್ ಮಾಡಾಕಬೇಕು. ಅದು ಇನ್ನೂ ಹೈಲೈಟ್ ಆಗಿಲ್ಲ ಜಾಸ್ತಿ. ಸುತ್ತಮುತ್ತ ಊರಿಗೆ ಅಷ್ಟೇ ಗುರ್ತೈತಿ. ಯಾರ ಬೆಳಗಾಂಗೂ ಏನಾದ್ರು ತಿರುಗಾಡೋದು ಬಂದಿರಂದ್ರೆ ಅದನ್ನು ನೋಡಾಕಬೇಕು ನೀವು. ಯಾಕಂದ್ರೆ ಅಷ್ಟು ಮಸ್ತ್ ಮಾಡಿದ್ದಾರೆ. ಅದಾಗಿ 1 ವರ್ಷ ಆತ. ಜನವರಿ 17ನೇ ತಾರೀಕು 2024 ಅದು ಇನಾಗ್ರೇಷನ್ ಆಗೈತಿ. CM ಅವ್ರು ಬಂದು ಅದನ್ನು ಇನಾಗ್ರೇಷನ್ ಮಾಡಿ ಹೋಗಿದ್ದಾರೆ. ಅದಾಗಿ ಈಗ 1 ವರ್ಷ ಆಯ್ತು. ಸೊ ಅಲ್ಲಿ ಪೂರ್ತಿ ಅವ್ರದ್ದು ಏನೇನೈತಲ್ಲ ಹಿಸ್ಟ್ರಿ ಪೂರ ಐತಿ, ಅದನ್ನ ನೋಡೋಕೆ ಹೊಂಟೇವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೇನಂತ ಏನೇನೈತಿ ಎಲ್ಲ ತೋರಿಸ್ತೇನೆ, ಬರ್ರಿ ಹೋಗೋಣ. ನೋಡಿರಿ, ಇದು ನಮ್ಮ ಸಂಗೊಳ್ಳಿ ರಾಯಣ್ಣ ರಾಕ್ ಗಾರ್ಡನ್ ಅವ್ರದ್ದು ಎಂಟ್ರೆನ್ಸ. ಮುಂದೆ ನಿಮಗೊಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸ್ಟ್ಯಾಚು ಕಾಣಿಸ್ತೈತಿ. ಸೊ ಇಲ್ಲಿಂದನೇ ಹೋಗಬೇಕು. ಅಲ್ಲಿ ಮುಂದೆ ಟಿಕೆಟ್ ಕೌಂಟರ್ ಐತಿ. ಟಿಕೆಟ್ ಕೌಂಟರಿಂದ ಟಿಕೆಟ್ ತೊಗೊಂಡು ಹೋಗೋಣ ಅಂತ ಬರ್ದಿರ್ತಾರೆ. ಟಿಕೆಟಿಗೆ ಎಷ್ಟು ಅಂತೇಳಿ. ಮಕ್ಕಳಿಗೆ 50 ರೂಪಾಯಿ ಇರ್ತೈತಿ, ಹುಡುಗರಿಗೆ ಅಂದ್ರೆ ಅಡಲ್ಟ್ಸಿಗೆ 100 ರೂಪಾಯಿ ಇರ್ತೈತಿ. ಇಲ್ಲಿ ಟಿಕೆಟ್ ತೊಗೊಂಡು ನೀವು ಇಲ್ಲಿನೇ ಎಂಟ್ರೆನ್ಸ್ ಹೋಗ್ಬೋದು. ಇಲ್ಲಿ ಎಂಟ್ರೆನ್ಸ್ ಇರ್ತೈತಿ ಗೇಟ. ಈ ಗೇಟಿಂದ ಒಳಗೆ ಹೋಗ್ಬೋದು. ಬರೀ ಹೋಗೋಣ ಅಂತ. ಒಳಗೆ ನೋಡ್ಬೋದು ನೀವು, ಈ ಥರ ಐತಿ ಎಂಟ್ರೆನ್ಸ್. ಇದಾದ್ಮೇಲೆ ಎಂಟ್ರೆನ್ಸ್ ಆದಮೇಲೆ ಬರೋದು ಈ ಥರ ಮಾಡಿದ್ದಾರೆ. ಇಲ್ಲೂ ಸೈನಿಕರು ನಿಲ್ಲಿಸಿದಾರೆ. ಸೊ ಇಲ್ಲಿಂದ ಒಳಗೆ ಹೋಗಬೇಕು. ನೋಡ್ಬೋದು ನೀವು. ಅವ್ರು ಹುಟ್ಟಿದಾಗ ಅವ್ರ ತಾಯಿ ಕೆಂಚಮ್ಮ ಮತ್ತು ಅವ್ರ ತಂದೆ ಭರಮಪ್ಪ ಅವರ ತೊಟ್ಟಿಲ ಶಾಸ್ತ್ರ ನೋಡಾತೀರಿ ನೀವೀಗ. ಸೊ ತೊಟ್ಟಿಲಿದಾಗ ಹಾಕಿದ್ದ ನಾಮಕರಣ ಮಾಡೋ ಶಾಸ್ತ್ರ ನೋಡಾತೀರಿ ಈಗ. ಸೊ ಫುಲ್ ಡೀಟೇಲ್ಡಾಗಿ ಮಾಡ್ಯಾರ, ಏನೂ ಮಿಸ್ ಮಾಡಿಲ್ಲ. ಸೇಮ್ ಟು ಸೇಮ್ ಅವು ಮನುಷ್ಯರ ಗತನ ಕಾಣತ್ತಾವೆಲ್ಲ ನೋಡ್ಬೋದು. ಸೊ ನೀವೀಗೇನು ನೋಡಾದಿರಲ್ಲ, ಇದು ರಾಯಣ್ಣ ಅವರ ತಂದೆ ಭರಮಪ್ಪ ಅವರ ಹುಲಿ ಜೊತೆ ಕಾದಾಡಿದ್ದ ನೋರನ್ನು ಗುರ್ತಕ್ಕೈತಿ. ಅವ್ರ ಅಪ್ಪನ ಹೆಂಗಿದ್ರು ಅಂದ್ರೆ ಅವ್ರು ಹೆಂಗಿರಬಾರ್ದು ಅಂತೇಳಿ, ಅವ್ರ ಶೌರ್ಯ ಎಲ್ಲ ಗುರ್ತಕ್ಕೈತಿದ್ರಾಗ ಅವ್ರು ಹೆಂಗಿರಬಾರ್ದು ಅಂತೇಳಿ. ರಾಯಣ್ಣ ಅವರ ಸಣ್ಣವರಿದ್ದಾಗ ಈ ರೀತಿ ಗರಡಿ ಮನ್ಯಾಗ ಎಕ್ಸಸೈಸ್ ಮಾಡ್ತಿರು. ನೋಡ್ಬೋದು ನೀವು. ಇವೆಲ್ಲ ನೋಡ್ರೆ ಇಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದಾರಲ್ಲ, ಖರೆನ ಮನುಷ್ಯರು ಬಂದು ಇಲ್ಲಿ ಎಕ್ಸಸೈಸ್ ಮಾಡಾದಾರ ಅಂತ ಅನಿಸ್ತೈತಿ. ಅಷ್ಟು ಮಸ್ತ್ ಮಾಡಿದಾರ. ಸೊ ಈಗ ನೋಡೋದಿರಲ್ಲ ನೀವು, ಇದು ಕುಸ್ತಿ ಆಡತ್ತಿದ್ದಿಲ್ಲಿ ಗರಡಿ ಮನೆ ಅಂತಾರೆ. ಸೊ ಅದು ನೋಡೋದಿರ ನೀವೀಗ. ಇದು ರಾಯಣ್ಣ ಅವ್ರು ಕುಸ್ತಿ ಆಡ್ತಿರೋದು, ಅಂದರೆ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಿರೋದು ಗರಡಿ ಮನೆ. ರಾಯಣ್ಣ ಅವರ ಕುಸ್ತಿ ಆಡಿ ಕುಸ್ತಿ ಸ್ಪರ್ಧೆಯಲ್ಲಿ ಗೆದ್ದಿದ್ದ. ನೀವಿನ್ನೂ ರಾಯಣ್ಣ ಅವರ ಶೌರ್ಯಭೂಮಿಯನ್ನು ನೋಡಿಲ್ಲ ಅಂದ್ರೆ ಒಂದು ಸಲ ಬಂದು ನೋಡಾಕಬೇಕು. ಅಷ್ಟು ಚೆಂದ ಮಾಡಿದ್ದಾರೆ. ಈಗ ನೀವು ನೋಡುತ್ತಿರುವ ದೃಶ್ಯ ರಾಯಣ್ಣ ಅವರು ಕುಸ್ತಿಯಲ್ಲಿ ಗೆದ್ದಿದ್ದಕ್ಕೆ ಅವಾಗಿನ ಪಟ ಧರಿಸಿ ರಾಣಿ ಚೆನ್ನಮ್ಮ ಅವರು ಖಡ್ಗವನ್ನು ಅವರಿಗೆ ಬಹುಮಾನವಾಗಿ ವಿತರಿಸಿರ್ತಾರೆ. ಆ ದೃಶ್ಯವನ್ನು ಈಗ ನೀವು ನೋಡಾತೀರಿ. ನೀವೀಗ ನೋಡಾತಿರಲ್ಲ, ಇಲ್ಲಿ ತ್ಯಾಕರೆ ಅದಾರ, ಅಲ್ಲಿ ರಾಣಿ ಚೆನ್ನಮ್ಮ ಅವರು ಅದಾರ. ಸೊ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅವರು ಅದಾರ. ಇದು ನೀವು ನೋಡ್ರೆ ಪ್ಯೂರ್ ಗೂಸ್ ಬಂಪ್ಸ್ ಆಗ್ತೈತಿ. ಯಾಕಂದ್ರೆ ಕಪ್ಪ ಬೇಕು ಅಂತ ತ್ಯಾಕರೆ ಬಂದಿರ್ತಾನೆ. ಆ ಟೈಮ್ದಾಗ ರಾಯಣ್ಣ ಅವರ ಒಂದು ಡೈಲಾಗ್ ಹೊಡೆದಿರ್ತಾರೆ. ಆ ಡೈಲಾಗ್ ಭಾಳ ಫೇಮಸ್ ಆಗೈತೆ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕೇನಾ ನಿನ್ಗ? ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ, ನಿಮಗಲ್ಲ. ನೀವು ನೋಡೋದು 23 ಅಕ್ಟೋಬರ್ 1824 ನಡೆದ ಮೊದಲನೇ ಕಿತ್ತೂರು ಆಂಗ್ಲೋ ಯುದ್ಧ. ಇದ್ರಾಗ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಸೈನ್ಯ ಗೆದ್ದಿರ್ತಾರೆ. ಮೊದಲನೇ ಯುದ್ಧನ ಗೆದ್ದ ಕಿತ್ತೂರಿಗೆ ಬರುತ್ತಿರೋ ದೃಶ್ಯ ಇದೆ. ಇದನ್ನು ನಾವೀಗ ಕಿತ್ತೂರು ವಿಜಯೋತ್ಸವ ಅಂತ ಆಚರಿಸ್ತೀವಿ.
ನಾವೀಗ ನೋಡೋದ ಎರಡನೇ ಯುದ್ಧ. ಚಾಪ್ಲಿನ್ ಕಿತ್ತೂರನ್ನ ವಶಪಡಿಸ್ಕೊಳ್ಬೇಕಂತೇಳಿ ಪುಣೆ, ಬೆಳಗಾವಿ, ಬಳ್ಳಾರಿ, ಸೊಲ್ಲಾಪುರ ಈ ಕಡೆಯಿಂದ ಸೈನ್ಯ ಕರೆಸ್ಕೊಂಡ 1824 ಡಿಸೆಂಬರ್ 3ರಂದು ಯುದ್ಧ ಸಾರ್ತಾನ. ಎರಡನೇ ಯುದ್ಧದ ಕೊನೆಯಲ್ಲಿ ರಾಣಿ ಚೆನ್ನಮ್ಮ ಅವರ ಗುಪ್ತ ಮಾರ್ಗವಾಗಿ ಹೋಗಾತಿರ್ತಾರೆ. ಆ ಸುದ್ದಿಯನ್ನು ತಿಳಿದ ಬ್ರಿಟಿಷರು ಅವರನ್ನು ಸೆರೆ ಹಿಡಿದಿರ್ತಾರೆ. ಅದ ದೃಶ್ಯ ಇದೆ. ಇದು ಕೇಂದ್ರ ಕಾರಾಗೃಹ ಧಾರವಾಡ. ಅಂದ್ರೆ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಎರಡನೇ ಯುದ್ಧದಾಗ ಬಂಧಿಸಿ ಇದ್ರಾಗ ಇಟ್ಟಿರ್ತಾರೆ. ಅವ್ರದ್ದು ನೋಡೋದಿರೀಗ ಅದು ಅವ್ರನ್ನ ಹೊರಗೆ ರಿಲೀಸ್ ಮಾಡಿದಾಗಿಂದ ದೃಶ್ಯ ಇದೆ. ಎರಡನೇ ಯುದ್ಧದಾಗ ಸೋತ ನಂತರ ಚೆನ್ನಮ್ಮ ಅವರನ್ನು ಬೈಲೊಂಗಲದ ಜೈಲಿನಲ್ಲಿ ಇಟ್ಟಿರ್ತಾರೆ. ಆ ಟೈಮ್ನಾಗ ರಾಯಣ್ಣ ಅವ್ರನ್ನ ನೋಡ್ಬೇಕಂತೇಳಿ ಜಂಗಮ ವೇಷದಲ್ಲಿ ಬೈಲೊಂಗಲ ಜೈಲಿಗೆ ಬಂದಿರ್ತಾರೆ. ಪಶ್ಚಿಮ ಘಟ್ಟದ ಕಾಡಿನ ಗುಹೆಯೊಳಗೆ ರಾಯಣ್ಣ ಅವರು ಅವರ ಸಂಗಡಿಗರು ಮತ್ತು ಸೈನಿಕರಿಗೆ ಖಡ್ಗ ತರಬೇತಿ, ಬಂದೂಕುಗಳಿಗೆ ಮದ್ದು ತುಂಬೋದು, ಯುದ್ಧಕ್ಕೆ ಬೇಕಾಗುವ ಬರ್ಚಿ, ಖಡ್ಗ, ಗುರಾಣಿ ಇವನ್ನೆಲ್ಲ ತಯಾರಿಸೋದನ್ನು ಹೇಳಿಕೊಡೋದರು. ರಾಯಣ್ಣ ಅವರ ಸಂಪಗಾಮಿ ಜೈಲಿನಲ್ಲಿದ್ದಾಗ ಕುಲಕರ್ಣಿ ಸುಂಕ ಕಟ್ಟಿಲ್ಲ ಅಂತೇಳಿ ರಾಯಣ್ಣ ಅವ್ರ ತಾಯಿ ಬೆನ್ನ ಮೇಲೆ ಕಲ್ಲು ಹೊರಿಸಿರ್ತಾರೆ, ಸುಂಕ ಕಟ್ಟಿಲ್ಲ ಅಂತೇಳಿ. ರಾಯಣ್ಣ ಅವರ ಹೊಳಗೆ ಈಶಾಡುವಾಗ ಅವ್ರ ಮಾವ ಅವರನ್ನು ಮೋಸದಿಂದ ಹಿಡಿದು ಕೊಟ್ಟಿರ್ತಾರೆ. ಇದೇ ನೋಡೋದೆಲ್ಲ ಇದ್ದ ಕೋಟ. ಅಲ್ಲಿ ಸಂಗೊಳ್ಳಿ ರಾಯಣ್ಣ ಅದಾರ, ಅಲ್ಲಿ ಜಡ್ಜ್ ಅದಾರ. ಸೊ ಅವರಿಗೆ ಇದ ಕೋರ್ಟ್ ಒಳಗೆ ಧಾರವಾಡದ ವಿಶೇಷ ನ್ಯಾಯಾಲಯ ಒಳಗೆ ಗಲ್ಲು ಶಿಕ್ಷೆ ಅಂತ ಘೋಷಿಸಿರ್ತಾರೆ. ಅದನ್ನ ನೋಡತ್ತೀರಿ. ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಗಲ್ಲಿಗೇರಿಸಿದ ಸ್ಥಳ ಹಿಂಗಿರ್ತೈತಿ. ನಂದಗಡ ಒಳಗೆ ಐತಿ ಈಗ ಸದ್ಯಕ್ಕಿದೆ. ಸೊ ಆ ಟೈಮ್ದಾಗ ನೋಡ್ಬೋದು ನೀವು, ಇಲ್ಲೆಲ್ಲ ಮಂದಿಗೆ ತಳಾತಿರ್ತಾರೆ, ಅವ್ರನ್ನ ಗಲ್ಲಿಗೇರಿಸಿರ್ತಾರೆ ಇಲ್ಲಿ. ರಾಯ, ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಲಾಸ್ಟಾಗ ನೋಡ್ಬೋದು ನೀವು ಸಂಗೊಳ್ಳಿ ರಾಯಣ್ಣ ಅವರ ಸಮಾಧಿ ಮೇಲೆ ಚನ್ನಬಸಪ್ಪ, ಬಿಚ್ಚುಗತ್ತಿ ಚನ್ನಬಸಪ್ಪ ಅವ್ರ ಆಲದ ಮರ ನೆಡತ್ತಾರ. ಅದು ಆಲದ ಮರ ಈಗ ನಂದಗಡದಾಗ ದೊಡ್ಡ ಹೆಮ್ಮರವಾಗಿ ಬೆಳೆದೈತಿ. ಕೊನೆಗೆ ನಾ ಹೇಳೋದು ಇಷ್ಟ, ನಮ್ಮ ಸ್ವತಂತ್ರ ತಂದು ಕೊಟ್ಟ ಮಹಾನುಭಾವರು ಇವರು. ಸೊ ಇದನ್ನು ಮೂವಿದಾಗ ನೋಡೋಕ್ಕಿಂತನೂ ಇಲ್ಲಿ ಬಂದು ನೋಡ್ರೆ ನಿಮಗೆ ಗುರ್ತಕ್ಕೈತಿ ಆವಾಗ ಎಷ್ಟು ತ್ರಾಸಿತ್ತು, ಎಷ್ಟು ತ್ರಾಸು ತೊಗೊಂಡಿವ್ರು ನಮಗೆ ಸ್ವತಂತ್ರ ಕೊಟ್ಟಾರಂಥೇಳಿ. ಸೊ ಪ್ಲೀಸ್ ಬಂದು ನೋಡಿ ಹೋಗ್ರಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಹಿಂಗೆ ರೆಗ್ಯುಲರ್ ವೀಡಿಯೋಸ್ ಬರ್ತಿರ್ತಾವೆ. ಸೊ ಮುಂದಿನ ವಿಡಿಯೋ ಸಿಗೋಣ ಅಂತ.